ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬ್ರಹ್ಮಪುರಿ ಅಥವಾ ಸತ್ಯಲೋಕ ಬ್ರಹ್ಮಲೋಕದ ಬಗ್ಗೆ ತಿಳಿಯೋಣ. ಜನರು ಸತ್ಯಲೋಕವನ್ನು ಬ್ರಹ್ಮಪುರಿ ಎನ್ನುತ್ತಾರೆ, ಆದರೆ ಸತ್ಯಲೋಕವು ಬ್ರಹ್ಮಪುರಿಯಿಂದ ಕೆಳಗೆ ಇದೆ. ಒಂದು ಲೋಕವೆಂದರೆ ಅದರಲ್ಲಿ ಬಹಳಷ್ಟು ಲೇಯರ್ಸ್ಗಳಿರುತ್ತವೆ. ಹೀಗಾಗಿ ಸತ್ಯಲೋಕವು ಬ್ರಹ್ಮಪುರಿಯ ಕೆಳಗಿನ ಲೇಯರ್ನಲ್ಲಿ ಇದೆ. ಇಲ್ಲಿ ತಪಸ್ವಿ ಆತ್ಮರಿರುತ್ತಾರೆ ಮತ್ತು ಇಲ್ಲಿ ಬ್ರಹ್ಮ ಸರಸ್ವತಿ ವಾಸವಾಗಿದ್ದಾರೆ. ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮನು 7 ಋಷಿಗಳನ್ನು ಸೃಷ್ಟಿ ಮಾಡಿದ್ದ. ಆಗ ಈ 7 ಋಷಿಗಳು 7 ಲೋಕಗಳನ್ನು ಸೃಷ್ಟಿ ಮಾಡಿದರು. ಈ 7 ಲೋಕಗಳು ಬ್ರಹ್ಮಪುರಿಯಿಂದ ಕೆಳಗೆ ಇವೆ. ಬ್ರಹ್ಮನ ಆತ್ಮವು ಪರಮ ಆಕಾಶದಿಂದ ರಚಿಸಲ್ಪಟ್ಟಿದೆ. ಆತ್ಮಗಳು ಈ ಬ್ರಹ್ಮಪುರಿಗೆ ಬಂದಾಗ ಅವುಗಳಿಗೆ ಸತ್ಯದ ಅರಿವಾಗುತ್ತದೆ. ಆದ್ದರಿಂದ ಇದನ್ನು ಸತ್ಯಲೋಕ ಎನ್ನಲಾಗಿದೆ. ಆತ್ಮರು ಇಲ್ಲಿ ಬಂದಾಗ ಅವರ ಸೂಕ್ಷ್ಮ ಶರೀರದ ಲೆಕ್ಕವು ಚುಕ್ತ ಆಗುತ್ತದೆ. ಆಕಾಶ ತತ್ವದಿಂದ ರಚಿಸಲ್ಪಟ್ಟಂತಹ ಆತ್ಮಗಳ ಪಯಣ ಬ್ರಹ್ಮಪುರಿಗೆ ಬಂದಾಗ ಅದು ಕೊನೆಯಾಗುತ್ತದೆ. ಆತ್ಮ ಬಯಸಿದರೆ ಇಲ್ಲಿ ಅವು ತಮ್ಮ ರಚಯಿತ ಅಂದರೆ ತಮ್ಮ ರಚನಾಕಾರನಲ್ಲಿ ಲೀನವಾಗುತ್ತವೆ, ಡೈಲ್ಯೂಟ್ ಆಗುತ್ತವೆ. ಆಕಾಶ ತತ್ವದಿಂದ ಆದಂತಹ ಆತ್ಮ ಇಲ್ಲಿಂದ ಮೇಲಿನ ಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿಂದ ಮೇಲೆ ವಿಷ್ಣುಪುರಿಗೆ ಹೋಗಬೇಕೆಂದರೆ ಬಹಳ ತಪಸ್ಸು ಮಾಡಬೇಕಾಗುತ್ತದೆ. ಪರಮ ಆಕಾಶ ಮತ್ತು ಪರಮ ಪ್ರಕಾಶದಿಂದ ರಚಿಸಲ್ಪಟ್ಟ ಆತ್ಮಗಳು ಮಾತ್ರ ವಿಷ್ಣುಪುರಿ ಮತ್ತು ಅಲ್ಲಿಂದಲೂ ಸಹ ಇನ್ನೂ ಮುಂದಿನ ಆಯಾಮಗಳಿಗೆ ಹೋಗಬಲ್ಲವು. 3 ತತ್ವದ ಲೆಕ್ಕ ತೀರಿದ ಮೇಲೆ ಆತ್ಮಗಳು ವಿಷ್ಣು ಲೋಕ, ಇದು ಕಾರಣ ಜಗತ್ತು, ಅಲ್ಲಿಗೆ ಆತ್ಮಗಳು ಹೋಗುತ್ತವೆ. ಸತ್ಯಲೋಕ ಅಥವಾ ಬ್ರಹ್ಮಪುರಿಗೆ ಬಂದ ಮೇಲೆ ಆತ್ಮಗಳಿಗೆ ತಮ್ಮ ಸೃಷ್ಟಿಕರ್ತ ಯಾರು ಎಂಬುದು ತಿಳಿಯುತ್ತದೆ. ಶಕ್ತಿಶಾಲಿ ಆತ್ಮಗಳು ಮಾತ್ರ ತಮ್ಮ ಸೃಷ್ಟಿಕರ್ತನನ್ನು ಸೇರಲು ಬಯಸುತ್ತವೆ. ಬ್ರಹ್ಮಪುರಿ ಮತ್ತು ಭೂಲೋಕದ ಸಮಯದಲ್ಲಿ ಬಹಳವೇ ಅಂತರವಿದೆ. ಬ್ರಹ್ಮನ 1 ಸೆಕೆಂಡ್ ಭೂಮಿಯ ಮೇಲಿನ 1,00,000 ವರ್ಷಕ್ಕೆ ಸಮಾನವಾಗಿದೆ. ಇದನ್ನು ನಮ್ಮ ಪುರಾಣಗಳಲ್ಲೂ ಸಹ ತಿಳಿಸಲಾಗಿದೆ. ಉದಾಹರಣೆಗೆ, ಭೂಮಿಯ ಮೇಲೆ ಸತ್ಯಯುಗವು ನಡೆಯುತ್ತಿರುವಾಗ ಆ ಕಾಲದಲ್ಲಿ ರೇವತ ಕುಕಡಮಿ ಎಂಬ ರಾಜನು ರಾಜ್ಯವಾಳುತ್ತಿದ್ದ. ಅವನಿಗೆ ರೇವತಿ ಎಂಬ ಮಗಳಿದ್ದಳು. ತನ್ನ ಮಗಳು ರೇವತಿಗೆ ವರನಾಗಿ ಯಾರು ಸಿಗಬಹುದು ಎಂದು ತಿಳಿಯಲು ರೇವತನು ಮಗಳು ರೇವತಿಯೊಂದಿಗೆ ಬ್ರಹ್ಮಲೋಕಕ್ಕೆ ಬ್ರಹ್ಮನ ಬಳಿ ಬರುತ್ತಾನೆ. ಆಗ ಅಲ್ಲಿ ಸಂಗೀತ ನೃತ್ಯ ಕಚೇರಿಯೊಂದು ನಡೆಯುತ್ತಿರುತ್ತದೆ. ರೇವತ ಮತ್ತು ರೇವತಿ ಬ್ರಹ್ಮನನ್ನು ಭೇಟಿಯಾಗಲು ಕಾಯತೊಡಗುತ್ತಾರೆ. ನಂತರ ಬ್ರಹ್ಮನನ್ನು ಭೇಟಿಯಾಗಿ ಭೂಮಿಗೆ ಮರಳಿ ಬರುವಷ್ಟರಲ್ಲಿ ಭೂಮಿಯ ಮೇಲೆ 27 ಚತುರ್ಯುಗಗಳೇ ಮುಗಿದು ಹೋಗಿದ್ದವು. ಬ್ರಹ್ಮಲೋಕದಲ್ಲಿ ರೇವತನು ಕಳೆದಂತಹ ಸಮಯ ಕೇವಲ 19.43 ನಿಮಿಷಗಳು ಮಾತ್ರ. ಅಂದಾಗ ಭೂಮಿ ಮತ್ತು ಬ್ರಹ್ಮಪುರಿಯ ಸಮಯದಲ್ಲಿ ಬಹಳ ಅಂತರವಿದೆ. ಆತ್ಮ ಮೇಲಿನ ಆಯಾಮಗಳಿಗೆ ಹೋಗುತ್ತಿದ್ದಂತೆ ಸಮಯದ ಗತಿ ನಿಧಾನವಾಗುತ್ತಾ ಹೋಗುತ್ತದೆ. ಭೂಮಿಯ ಮೇಲೆ ಸಮಯ ಬಹುಬೇಗ ಕಳೆದು ಬಿಡುತ್ತದೆ. ಒಬ್ಬ ಲೋಮೇಶ ಎಂಬ ಋಷಿಯ ಆಯುಷ್ಯ ಬ್ರಹ್ಮನ 15 ವರ್ಷಗಳು ಎಂಬ ಉಲ್ಲೇಖ ನಮ್ಮ ಪುರಾಣಗಳಲ್ಲಿ ನಮಗೆ ಸಿಗುತ್ತದೆ. ಅಂದರೆ ಆ ಋಷಿಯು 5,004 ವರ್ಷ ಕಲ್ಪ ಪ್ರಳಯಗಳನ್ನು ನೋಡಿದ್ದರು. ಮಾರ್ಕಂಡೇಯ ಋಷಿಯ ಆಯುಷ್ಯ ಬ್ರಹ್ಮನ 7 ದಿನಗಳು, ಅಂದರೆ ಭೂಮಿಯ ಮೇಲಿನ 6,048 ಕೋಟಿ ವರ್ಷಗಳು. ಅಂದರೆ ಮಾರ್ಕಂಡೇಯ ಋಷಿ 7 ಕಲ್ಪಗಳನ್ನು ಕಂಡಿರುತ್ತಾರೆ. ಈ ರೀತಿಯ ಸಮಯದ ಗತಿಯನ್ನು ವಿಜ್ಞಾನದಲ್ಲಿ ಟೈಮ್ ಡೈಲೇಷನ್ ಎಂದು ಕರೆದಿದ್ದಾರೆ. ಮುಂದಿನ ಭಾಗದಲ್ಲಿ ನಾವು ಬ್ರಹ್ಮಪುರಿಯಿಂದ ಮೇಲೆ ಇರುವಂತಹ ವಿಷ್ಣುಪುರಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಕಾರಣ ಜಗತ್ತು ಎಂತಲೂ ಸಹ ಕರೆಯಲಾಗುತ್ತದೆ. ಪರಂ ಶಾಂತಿ ಬೇಹದ್ ಕಿ ಪರಂ ಮಹಾಶಾಂತಿ. बेहद की परम शांति सोचो, बोलो
Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो